ಐ ಡುಡ್ ಇವತ್ತು 750 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಆಗ್ತಿರೋ ಮನೆ ನೋಡೋಣ ಬನ್ನಿ. ಸೊ ಕೆಳಗಡೆ ಬಂದು 1 BHK ಇರುತ್ತೆ, ಮೇಲ್ಗಡೆ ಡೂಪ್ಲೆಕ್ಸ್ ಹೌಸು. ಆ್ಯಂಡ್ ನೀವು ಸ್ಟಾರ್ಟಿಂಗಲ್ಲೇ ಎಂಟ್ರೆನ್ಸಲ್ಲಿ ಇಲ್ಲಿ ದೇವ್ರ ಮನೆ ಬರುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ಇದು ಹಾಲ್ ಕವರ್ ಅಪ್ ಆಗುತ್ತೆ. ಓಕೆ, ಆ್ಯಂಡ್ ಡ್ಯೂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಸೆಂಟ್ರಲ್ಲಿ ದೇವ್ರ ಮನೆ ಬರುತ್ತೆ 5 ಫೀಟ್ ಇಂಟು 5 ಫೀಟ್ ಅನ್ನಂಗೆ. ಸೊ ಈ ಸರೌಂಡಿಂಗ್ಸಲ್ಲಿ ಇದೆಯಲ್ಲ ಇನ್ಕ್ಲಿನೇಷನ್ ಸ್ಟೆಪ್ಸ್ ಬರುತ್ತೆ, ಅದು ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ. ಆ್ಯಂಡ್ ಇಲ್ಲಿ ಬಂದರೆ ಮೆಜರ್ಮೆಂಟ್ ಬಂದು 11 ಇಂಟು 8 ಫೀಟ್, ಸೊ ದೊಡ್ಡದಾಗಿದೆ. ಆ್ಯಂಡ್ ಸ್ಮಾಲ್ ವಾಶ್ರೂಮ್. ಓಕೆ, 10 ಇಂಟು 10 ರೂಮ್, ಪರವಾಗಿಲ್ಲ. ಓಕೆ, ಸೊ ಹಾಲ್ ದೊಡ್ಡದಾಗಿದೆ. ಇದು ಡೂಪ್ಲೆಕ್ಸ್ ಹೌಸ್ 750 ಸ್ಕ್ವೇರ್ ಫೀಟಲ್ಲಿ. ಕೆಳಗಡೆ ಬಂದು ಅದು 1 BHK, ಬಟ್ ಕೆಳಗಡೆ ಪಾರ್ಕಿಂಗ್ ಇರೋದ್ರಿಂದ ಸೊ ಚಿಕ್ಕದಾಗಿ ಕಾಣಿಸುತ್ತೆ. ದೊಡ್ಡ ಸ್ಟೆಪ್ಸ್ ಇಳಿತಿದ್ದಂಗೆ ನೀವು ಇಲ್ಲಿ ನೋಡ್ತಿರ್ಬೋದು ಪಾರ್ಕಿಂಗ್ ಸ್ಲಾಟ್ ಇದೆ. 1 ಕಾರು ಮತ್ತು 3 ವೆಹಿಕಲ್ಸ್ನ ನಿಲ್ಲಿಸ್ಕೋಬೋದು. ಹಾಗೇ ಬಂದರೆ ಇದು 1 BHK ಹೌಸ್ ಕೆಳಗಡೆ. ಸೊ ದೊಡ್ಡದಾಗಿ ಹಾಲ್ ಸಿಗುತ್ತೆ. ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲೇ ಬಂದರೆ ಒಂದು ಕಿಚನ್ ಇದೆ. ಸ್ವಲ್ಪ ದೊಡ್ಡದಾಗಿ ವಾಶ್ರೂಮ್ ಇದೆ ಕಂಪೇರ್ ಟು ಫಸ್ಟ್ ಫ್ಲೋರ್. ಆ್ಯಂಡ್ ರೂಮ್ ಕೂಡ 10 ಇಂಟು 10, ಮೇಲ್ಗಡೆ ಎಷ್ಟಿದೆಯೋ ಅಷ್ಟೇ ಇದೆ. ಕಿಚನ್ ಕಂಪೇರ್ ಮಾಡಿದ್ರೆ ಫಸ್ಟ್ ಫ್ಲೋರ್ಗಿಂತ ಗ್ರೌಂಡ್ ಫ್ಲೋರ್ದು ಚಿಕ್ಕದಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ 750 ಸ್ಕ್ವೇರ್ ಫೀಟ್ ಡುಪ್ಲೆಕ್ಸ್ ಹೌಸ್. ಇನ್ನು ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ. ನೆಕ್ಸ್ಟ್ ಸ್ಟೆಪ್ಸ್ ಬಂದಮೇಲೆ ಮೇಲ್ಗಡೆ ಫ್ಲೋರ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.